ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನಿನ್ನೆ ದಿವಸ ಕರ್ನಾಟಕ ರಾಜ್ಯದ ಆಹಾರ ಮಂತ್ರಿಗಳು ಸ್ಟೇಟ್ಮೆಂಟನ್ನು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ. ಸದ್ಯಕ್ಕೆ BPL ಕಾರ್ಡಿಗೆ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇಲ್ಲ. ಹಿಂದೆ 2.5 ಲಕ್ಷ ಜನ ಅರ್ಜಿಯನ್ನು ಹಾಕ್ಯಾರೆ. ಅವರಿಗೆ ಪರಿಶೀಲನೆ ಮಾಡಿ ರೇಷನ್ ಕಾರ್ಡನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆಹಾರ ಮಂತ್ರಿಗಳು. ಏನಪ್ಪ ಅಂತಂದರೆ, ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಉಚಿತ ಚಿಕಿತ್ಸೆಗೆ BPL ಕಾರ್ಡ್ ಅವಶ್ಯಕತೆ ಇದೆ. BPL ಕಾರ್ಡ್ ಬೇಕು ಅಂದರು ನಿಮ್ಮ ಏರಿಯಾದ ಫುಡ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಫುಡ್ ಇನ್ಸ್ಪೆಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಅರ್ಜಿಯನ್ನು ಕೊಡಬೇಕು. ನಮ್ಮ ಹತ್ರ BPL ಕಾರ್ಡ್ ಇಲ್ಲ, ನಮಗೆ ಗಂಭೀರ ಕಾಯಿಲೆ ಹಿಂಗಾಗಿದೆ, ಡಾಕ್ಟ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಡಾಕ್ಟ್ರು ರಿಪೋರ್ಟನ್ನು ತೊಗೊಂಡೋಗಿ ಫುಡ್ ಆಫೀಸಿಗೆ ಒಂದು ಅರ್ಜಿಯನ್ನು ಕೊಟ್ಟರೆ ಅವರು ಮನೆ ಬಾಗಿಲಿಗೆ ಬಂದು ಇನ್ಸ್ಪೆಕ್ಷನನ್ನು ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿ ಅವರ ಆಹಾರ ವೆಬ್ಸೈಟಲ್ಲಿ ಅರ್ಜಿಯನ್ನು ಹಾಕ್ಕೊಡ್ತಾರೆ. BPL ಕಾರ್ಡ್ ಬೇಕು ಇವರಿಗೆ, ಗಂಭೀರ ಕಾಯಿಲೆ ಚಿಕಿತ್ಸೆಗಾಗಿ ಬೇಕಾಗಿದೆ ಅಂತೇಳಿ. ಆ ಆಧಾರದ ಮೇಲೆ ನಿಮಗೆ BPL ಕಾರ್ಡನ್ನು ನೀಡ್ತಾರಂತೆ. ದಯಮಾಡಿ ಆ ಥರ ಏನೋ ಗಂಭೀರ ಕಾಯಿಲೆ ಇದ್ದರೆ ನಿಮ್ಮ ಏರಿಯಾದ ಫುಡ್ ಇನ್ಸ್ಪೆಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೀವು ಅರ್ಜಿಯನ್ನು ಕೊಡಿ. ಡಾಕ್ಟ್ರು ಶಿಫಾರಸು ಲೆಟ್ರನ್ನು ಕೊಟ್ಟು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.